ಭಾರತದ 15 ಬಿಲಿಯನಿಯರ್ಗಳೇ ದೇಶವನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಭಾರತದ ಎಲ್ಲ ನೀತಿಗಳ ಮೇಲೆಯೂ ಅವರು ಪ್ರಭಾವವನ್ನ ಬೀರ್ತಿದ್ದಾರೆ. ಇದನ್ನ ವಿರೋಧ ಪಕ್ಷಗಳು ಮಾತ್ರ ಹೇಳ್ತಿಲ್ಲ. ಬದಲಿಗೆ ಅಮೆರಿಕದ ಮಾಜಿ ವ್ಯಾಪಾರ ಪ್ರತಿನಿಧಿ ಟ್ರಂಪ್ ಮೊದಲ ಅವಧಿಯಲ್ಲಿ ಅವರ ಆಪ್ತ ವಲಯದಲ್ಲಿದ್ದ ರಾಬರ್ಟ್ ಲೈಟ್ ಹೈಸರ್ ತಮ್ಮ ಪುಸ್ತಕದಲ್ಲೂ ಇದನ್ನ ಬರೆದಿದ್ದಾರೆ. ಟ್ರಂಪ್ ಭಾರೀ ಸುಂಕ ವಿಧಿಸಿರೋದು ಮತ್ತು ಭಾರತದೊಂದಿಗೆ ವ್ಯವಹರಿಸುವ ಬಗ್ಗೆ ಅವರು ಹೇಗೆ ಯೋಚಿಸುತ್ತಾರೆ ಅನ್ನೋದರ ಬಗ್ಗೆ ಲೈಟ್ ಹೈಸರ್ ಮಾತುಗಳು ಬೇರೆಯದ್ದೇ ಸಂಗತಿಗಳನ್ನ ಬಯಲು ಮಾಡುತ್ತೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ 25% ಸುಂಕ ವಿಧಿಸಿದ್ದಾರೆ ಮತ್ತು ರಷ್ಯಾದ ತೈಲ ಮತ್ತು ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡೋದಕ್ಕೆ ಅನಿರ್ದಿಷ್ಟ ದಂಡವನ್ನು ಹಾಕಿದ್ದಾರೆ. ಇದರ ನಡುವೆಯೂ ವ್ಯಾಪಾರ ಒಪ್ಪಂದ ಅಂತಿಮಗೊಳಿಸೋಕೆ ಎರಡೂ ದೇಶಗಳ ನಡುವೆ ಬಿರುಸಿನ ಮಾತುಕತೆಗಳು ಮುಂದುವರೆದೇ ಇವೆ. ಕೃಷಿ ಮತ್ತು ಡೈರಿ ಕ್ಷೇತ್ರಗಳಿಗೆ ಸಂಬಂಧಿಸಿ ಎರಡೂ ದೇಶಗಳ ನಡುವಿನ ಒಪ್ಪಂದ ಸ್ಥಗಿತಗೊಂಡಿದೆ ಅಂತ ತಜ್ಞರು ಹೇಳ್ತಿದ್ದಾರೆ. ಒಪ್ಪಂದದಲ್ಲಿ ಪ್ರಗತಿ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಅಮೆರಿಕದ ನಿಯೋಗ ಈ ತಿಂಗಳ ಕೊನೆ ವೇಳೆಗೆ ಭಾರತಕ್ಕೆ ಭೇಟಿ ನೀಡುವ ನಿರೀಕ್ಷೆ ಇದೆ. ಇದರ ನಡುವೆಯೇ ಸೋಮವಾರ ತಡರಾತ್ರಿ ಟ್ರಂಪ್ ಮತ್ತೊಮ್ಮೆ ರಷ್ಯಾ ಜೊತೆಗಿನ ವ್ಯಾಪಾರ ಸಂಬಂಧ ಬೆದರಿಕೆ ಹಾಕಿದ್ದಾಗಿ ವರದಿ ಇದೆ. ಭಾರತ ದೊಡ್ಡ ಲಾಭಕ್ಕಾಗಿ ಬೃಹತ್ ಪ್ರಮಾಣದಲ್ಲಿ ರಷ್ಯಾದ ತೈಲ ಖರೀದಿಸಿ ಮರು ಮಾರಾಟ ಮಾಡ್ತಿದೆ ಅಂತ ಅವರು ಆರೋಪ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯ ಇದೆ. ಟ್ರಂಪ್ ಮೊದಲ ಅವಧಿಯಲ್ಲಿ ಯುಎಸ್ ವ್ಯಾಪಾರ ಪ್ರತಿನಿಧಿಯಾಗಿದ್ದ ಮತ್ತು ಅವರ ಆಪ್ತ ವಲಯದಲ್ಲಿದ್ದ ರಾಬರ್ಟ್ ಹೈಟ್ಲೈಸರ್ ಅವರು 2023ರಲ್ಲಿ ಬರೆದ ನೋ ಟ್ರೇಡ್ ಈಸ್ ಫ್ರೀ ಎಂಬ ಪುಸ್ತಕದಲ್ಲಿ ಭಾರತದ ಬಗ್ಗೆಯೇ ಒಂದು ಸಂಪೂರ್ಣ ಅಧ್ಯಾಯವಿದ್ದು ಅದು ಕೊಡುವ ಕೆಲ ಒಳನೋಟಗಳು ಇವತ್ತಿನ ಸನ್ನಿವೇಶದ ಬಗ್ಗೆ ಮಹತ್ವದನ್ನ ಹೇಳುತ್ತೆ. ಲೈಟ್ ಹೈಸರ್ ಅವರು ಭಾರತೀಯ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸುತ್ತಿದ್ದಾಗ ಭಾರತದ 15 ಅಥವಾ ಅದಕ್ಕಿಂತ ಹೆಚ್ಚು ಬಿಲಿಯನಿಯರ್ಗಳ ಜೀವನ ಚರಿತ್ರೆಯ ಪ್ರತಿಯನ್ನ ತಮ್ಮ ಮೇಜಿನ ಬಳಿ ಇಟ್ಕೊಂಡಿದ್ರು ಅಂತ ಬರೀತಾರೆ. ಭಾರತೀಯ ಅಧಿಕಾರಿಗಳು ಆ ಶ್ರೀಮಂತರ ಹಿತಾಸಕ್ತಿಗಳನ್ನ ನೋಡ್ತಿದ್ರು ಅಂತ ಹೇಳ್ತಾರೆ. ಮೂಲತಃ 15 ಬಿಲಿಯನಿಯರ್ಗಳು ದೇಶದಲ್ಲಿ ಎಲ್ಲದರ ಮೇಲೇನೂ ಹಿಡಿತ ಹೊಂದಿದ್ದಾರೆ ಅಂತ ಅವರು ಬರೀತಾರೆ. ಆದರೆ ಅವರ ಶ್ರೀಮಂತ ಭಾರತೀಯ ಗೆಳೆಯನೊಬ್ಬ ಸುಮಾರು 7 ಜನ ಮಾತ್ರ ದೇಶದ ಮೇಲೆ ಹಿಡಿತ ಸಾಧಿಸಿದ್ದಾರೆ ಮತ್ತು ಉಳಿದವರು ಆ 7 ಜನರ ಮೇಲೆ ಪ್ರಭಾವ ಬೀರೋಕೆ ಪ್ರಯತ್ನಿಸುತ್ತಾರೆ ಅಂತ ಹೇಳಿದ್ದ ಅಂತಾನು ಲೈಟ್ ಹೈಸರ್ ಉಲ್ಲೇಖ ಮಾಡಿದ್ದಾರೆ. ಸರ್ಕಾರದ ಎಲ್ಲಾ ಕ್ಷೇತ್ರಗಳಲ್ಲಿ ಅತ್ಯಂತ ಬಲವಾದ ವೃತ್ತಿಪರ ಅಧಿಕಾರಶಾಹಿ ಇದ್ದು ಭಾರತ ಅದರಿಂದ ಬಳಲ್ತಿದೆ ಅಂತ ಲೈಟ್ ಹೈಸರ್ ಬರೀತಾರೆ. ಅವರೆಲ್ಲ ಸರ್ಕಾರಿ ನೀತಿಯ ಮೇಲೆ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರ್ತಾರೆ ಅಂತ ಅವರು ಹೇಳಿದ್ದಾರೆ. ಈಗ ಭಾರತದ ವಿರೋಧ ಪಕ್ಷಗಳು ಮುಖೇಶ್ ಅಂಬಾನಿ ಮತ್ತು ಗೌತಮ್ ಅದಾನಿ ಅವರಂತಹ ದೊಡ್ಡ ಕಾರ್ಪೊರೇಟ್ ಮಂದಿ ಮತ್ತು ಕೈಗಾರಿಕೋದ್ಯಮಿಗಳು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ಸರ್ಕಾರವನ್ನ ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಆರೋಪಿಸುತ್ತಿವೆ. ಅವರು ತಮ್ಮ ಹಣಕ್ಕೆ ಪ್ರತಿಯಾಗಿ ತಮ್ಮ ಹಿತಾಸಕ್ತಿಗಳನ್ನ ಸಾಧಿಸಿಕೊಳ್ತಾರೆ ಅಂತ ಲೈಟ್ ಹೈಸರ್ ಬರೀತಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಮೋದಿ ಸರ್ಕಾರವನ್ನ ಸೂಟ್ ಬೂಟ್ ಸರ್ಕಾರ ಅಂತ ಪದೇ ಪದೇ ಕರೆದಿದ್ದಾರೆ. ಭಾರತದ ಇಬ್ಬರು ಶ್ರೀಮಂತ ವ್ಯಕ್ತಿಗಳಾದ ಇಬ್ಬರು ಉದ್ಯಮಿಗಳು ಇಲ್ಲಿವರೆಗೆ ಈ ಆರೋಪಗಳ ಬಗ್ಗೆ ಬಹಿರಂಗವಾಗಿ ಏನನ್ನೂ ಹೇಳಿಲ್ಲವಾದರೂ ಅವರ ಸಮೂಹದ ಸಂಸ್ಥೆಗಳು ವಿರೋಧ ಪಕ್ಷದ ಆರೋಪಗಳನ್ನು ನಿರಾಕರಿಸಿವೆ. ಲೈಟ್ ಹೈಸರ್ ಅವರ ಈ ಉಲ್ಲೇಖಗಳನ್ನ ಈಗಿನ ಭಾರತ ಅಮೆರಿಕ ವ್ಯಾಪಾರ ಮಾತುಕತೆಗಳು ಮತ್ತು ಸುಂಕದ ಹಿನ್ನೆಲೆಯಲ್ಲಿ ನೋಡಬೇಕು. ಭಾರತದ ವ್ಯಾಪಾರ ನೀತಿಗಳ ಬಗ್ಗೆ ಅಮೆರಿಕ ಬಹಳ ಹಿಂದಿನಿಂದಲೂ ಅಸಮಾಧಾನ ಹೊಂದಿರುವುದನ್ನ ಲೈಟ್ ಹೈಸರ್ ಹೇಳಿದ್ದಾರೆ. ಭಾರತ ಹೆಚ್ಚಿನ ಸುಂಕಗಳನ್ನ ಹಾಕತ್ತೆ ಮತ್ತು ಆಮದುಗಳನ್ನ ಹೊರಗಿಡುವ ಸಂಬಂಧ ಅಧಿಕಾರಶಾಹಿ ಮತ್ತು ಕೈಗಾರಿಕಾ ನೀತಿ ಮತ್ತು ರಕ್ಷಣಾವಧಿ ವ್ಯವಸ್ಥೆ ಹೊಂದಿದೆ ಅಂತ ಹೇಳ್ತಾರೆ. ಭಾರತ ಕೃಷಿ ವಲಯದಲ್ಲಿ ವಿಶೇಷವಾಗಿ ರಕ್ಷಣಾತ್ಮಕವಾಗಿದೆ ಅಂತ ಅವರು ಬರೀತಾರೆ. ಭಾರತ ಯುಎಸ್ ಪಾಲುದಾರಿಕೆ ಬಗ್ಗೆನೂ ಲೈಟ್ ಹೈಸರ್ ಹೇಳಿದ್ದಾರೆ. ಭಾರತ ಮತ್ತು ಯುಎಸ್ ನೈಸರ್ಗಿಕ ಸ್ನೇಹಿತರಾಗಿರಬೇಕು ಅಂತ ಅವರು ಹೇಳ್ತಾರೆ. ಅವರ ಪ್ರಕಾರ ಚೀನಾದ ಆಕ್ರಮಣಕಾರಿ ಬೆಳವಣಿಗೆಯಿಂದಾಗಿ ಭಾರತ ಕೂಡ ಯುಎಸ್ನಂತೆಯೇ ಬೆದರಿಕೆ ಎದುರಿಸುತ್ತಿದೆ ಮತ್ತು ಎದುರಾಳಿಯ ಎದುರಾಳಿ ಸ್ನೇಹಿತ ಎಂಬ ಹಳೆಯ ಮಾತಿನಲ್ಲಿ ಸತ್ಯ ಇದೆ. ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಲೈಟ್ ಹೈಸರ್ ಹೊಗಳಿ ಬರೀತಾರೆ. ಅವರು ಮೋದಿಯೊಂದಿಗಿನ ವೈಯಕ್ತಿಕ ಭೇಟಿಯನ್ನು ಕೂಡ ನೆನಪಿಸಿಕೊಳ್ತಾರೆ. ಆಗಸ್ಟ್ 2019ರಲ್ಲಿ ಫ್ರಾನ್ಸ್ನಲ್ಲಿ ನಡೆದ G7 ಸಭೆಯ ಸಮಯದಲ್ಲಿ ಅಧ್ಯಕ್ಷ ಟ್ರಂಪ್ ಪ್ರಧಾನಿ ಮೋದಿಯೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದ್ರು. ಭಾರತ G7ನಲ್ಲಿಲ್ಲ, ಆದರೆ ಫ್ರಾನ್ಸ್ ವಿಶೇಷ ಅತಿಥಿಯಾಗಿ ಆಹ್ವಾನಿಸಿತ್ತು. ಇಬ್ಬರೂ ನಾಯಕರು ಭೇಟಿಯಾದರು ಮತ್ತು ಅವರು ವಿದೇಶಾಂಗ ನೀತಿಯನ್ನ ಚರ್ಚಿಸಿದ ನಂತರ ಪ್ರಧಾನಿ ಮೋದಿ ತಕ್ಷಣವೇ ಚರ್ಚೆಯನ್ನ ವ್ಯಾಪಾರದ ವಿಷಯಕ್ಕೆ ಹೊರಳಿಸಿದ್ರು ಅಂತ ಲೈಟ್ ಹೈಸರ್ ಬರೀತಾರೆ. ಮತ್ತು ಮೋದಿ GSP ಮರಳಿ ಸಿಗಬೇಕು ಅಂತ ಬಯಸ್ತಿದ್ರು ಅಂತ ಬರೀತಾರೆ. 2019ರಲ್ಲಿ ಟ್ರಂಪ್ ಭಾರತವನ್ನ GSP ಅಂದ್ರೆ ಸಾಮಾನ್ಯೀಕೃತ ಆದ್ಯತೆಗಳ ವ್ಯವಸ್ಥೆಯಿಂದ ತೆಗೆದುಹಾಕ್ತಿರೋದಾಗಿ ಘೋಷಿಸಿದ್ರು. GSP ಅನ್ನೋದು ಅಭಿವೃದ್ಧಿಶೀಲ ರಾಷ್ಟ್ರಗಳ ಆರ್ಥಿಕತೆಯನ್ನ ಬೆಂಬಲಿಸೋಕೆ ಅಭಿವೃದ್ಧಿ ಹೊಂದಿದ ದೇಶಗಳು ಜಾರಿಗೆ ತಂದ ಆದ್ಯತೆಯ ಸುಂಕ ವ್ಯವಸ್ಥೆ. ಭಾರತ GSPನ ಅತಿದೊಡ್ಡ ಫಲಾನುಭವಿಯಾಗಿದ್ದು $5.6 ಶತಕೋಟಿ ವರೆಗಿನ ಆದ್ಯತೆಯ ಸುಂಕ ಮುಕ್ತ ಆಮದು ಅದರಡಿ ಸಾಧ್ಯ ಆಗಿತ್ತು. ಆದ್ದರಿಂದ ಸಭೆಯಲ್ಲಿ ಮೋದಿ ಟ್ರಂಪ್ಗೆ GSPಯನ್ನ ಅನ್ಯಾಯವಾಗಿ ತೆಗೆಯಲಾಗಿದೆ ಅಂತ ಹೇಳಿದ್ರು. ತಮ್ಮ ಸಚಿವ ಸುರೇಶ್ ಪ್ರಭು ಅವರೊಂದಿಗೆ ಮಾತುಕತೆಗೆ ಅಮೆರಿಕ ನಿರಾಕರಿಸುತ್ತಿದೆ ಅಂತಾನೂ ಮೋದಿ ಆಗ ಹೇಳಿದ್ರು ಅಂತ ಹೇಳ್ತಾರೆ. ಆದರೆ ಮೋದಿ ಅವರಿಗೆ ಅವರ ಸಿಬ್ಬಂದಿ ತಪ್ಪು ಮಾಹಿತಿಯನ್ನ ನೀಡಿದ್ರು. ವ್ಯಾಪಾರ ಸಚಿವ ಸುರೇಶ್ ಪ್ರಭು ಕೆಲವೊಮ್ಮೆ ವಾರಗಳವರೆಗೆ ತಮ್ಮ ಕರೆಗಳಿಗೆ ಉತ್ತರಿಸಿರಲಿಲ್ಲ ಅಂತ ಅವರು ಬರೀತಾರೆ. ಮೋದಿ ಅವರೊಂದಿಗಿನ ಸಭೆಯ ನಂತರ ಮಾತುಕತೆಗಳು ಗಂಭೀರವಾಗಿ ಪ್ರಾರಂಭವಾದವು ಅಂತ ಲೈಟ್ ಹೈಸರ್ ಹೇಳ್ತಾರೆ.
ಈ ಬಾರಿ ಅವರು ಹೊಸ ವ್ಯಾಪಾರ ಸಚಿವ ಪಿಯೂಷ್ ಗೋಯಲ್ ಅವರೊಂದಿಗಿದ್ರು, ಆದರೆ ವ್ಯಾಪಾರ ಒಪ್ಪಂದವನ್ನ ಪೂರ್ಣಗೊಳಿಸೋಕೆ ಸಾಧ್ಯವಾಗಲಿಲ್ಲ ಅಂತ ಅವರು ಹೇಳ್ತಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.